ಹೊಸ ವರ್ಷದಲ್ಲಿ ಬರುವ ಮೊದಲ ಹಬ್ಬವಾದ ಮಕರ ಸಂಕ್ರಾಂತಿಯು ಹಿಂದೂಗಳಿಗೆ ಒಂದು ವಿಶಿಷ್ಟ ಹಬ್ಬವಾಗಿದೆ. ಇದು ಸೂರ್ಯನ ಚಲನೆಯನ್ನು ಪ್ರತಿನಿಧಿಸುವ ಹಬ್ಬವಾಗಿದ್ದು, ಸಂಕ್ರಾಂತಿಯಂದು ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಚಲಿಸುತ್ತಾನೆ. ಅಂದರೆ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪರಿವರ್ತಿತನಾಗುತ್ತಾನೆ. ಈ ಕಾರಣದಿಂದಲೇ ಇದನ್ನು ಪ್ರಕೃತಿಯ ಹಬ್ಬ ಎಂದು ಕರೆಯಲಾಗುತ್ತದೆ. ಈ ದಿನವನ್ನು ಹಿಂದೂಗಳು ದೇಶದೆಲ್ಲೆಡೆ ಆಚರಿಸುತ್ತಾ ಬರುತ್ತಿದ್ದು, ಸಂಕ್ರಾಂತಿಯಂದು ಎಳ್ಳು ಬೆಲ್ಲ ಬೀರುವುದರೊಂದಿಗೆ ಸೂರ್ಯನನ್ನು ಪೂಜಿಸುವುದು, ಮೊದಲ ಬೆಳೆಯನ್ನು ಪೂಜಿಸುವುದು ವಾಡಿಕೆಯಾಗಿದೆ. ಹಾಗಿದ್ದರೆ ಈ ವರ್ಷ ಸಂಕ್ರಾಂತಿ ಹಬ್ಬ ಯಾವಾಗ ಮತ್ತು ಹಬ್ಬವನ್ನು ಆಚರಿಸುವುದಕ್ಕೆ ಸೂಕ್ತ ಸಮಯ ಯಾವುದು ಎನ್ನುವುದನ್ನು ನೋಡೋಣ ಬನ್ನಿ. ಈ ಬಾರಿ ಮಕರ ಸಂಕ್ರಾಂತಿಯನ್ನ ಜನವರಿ 14 ಅಥವಾ 15ರಲ್ಲಿ ಯಾವ ದಿನ ಆಚರಿಸಬೇಕು ಎನ್ನುವ ಗೊಂದಲವಿದೆ. ಈ ಗೊಂದಲಗಳು ಬೇಡ, ಯಾಕೆಂದ್ರೆ ಈ ವರ್ಷ ಸಂಕ್ರಾಂತಿ ಜನವರಿ 14ರಂದೇ ಬಂದಿದೆ. ಮಕರ ಸಂಕ್ರಾಂತಿ ಹಬ್ಬವು ಜನವರಿ 14ರ ಬುಧವಾರದಂದು ಆಚರಿಸಲ್ಪಡುತ್ತಿದ್ದು, ಸಂಕ್ರಾಂತಿಯ ಪುಣ್ಯಕಾಲ ಮಧ್ಯಾಹ್ನ 3 ಗಂಟೆ 13 ನಿಮಿಷದಿಂದ ಸಂಜೆ 6 ಗಂಟೆ 15 ನಿಮಿಷದವರೆಗೆ ಒಟ್ಟು 3 ಗಂಟೆ 2 ನಿಮಿಷ ಇರುತ್ತದೆ. ಮಹಾಪುಣ್ಯಕಾಲವು ಮಧ್ಯಾಹ್ನ 3 ಗಂಟೆ 13 ನಿಮಿಷದಿಂದ ಸಂಜೆ 5 ಗಂಟೆ 2 ನಿಮಿಷದವರೆಗೆ ಇರುತ್ತದೆ. ಅಂದರೆ ಮಹಾಪುಣ್ಯಕಾಲವು ಒಟ್ಟು 1 ಗಂಟೆ 49 ನಿಮಿಷ ಇರಲಿದೆ. ಈ ಸಮಯದಲ್ಲಿ ಸಂಕ್ರಾಂತಿ ಹಬ್ಬವನ್ನ ಆಚರಿಸುವುದು ಸೂಕ್ತ ಎಂದು ಹಿಂದೂ ಶಾಸ್ತ್ರ ಹೇಳುತ್ತದೆ. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಎಂದು ಹೇಳುತ್ತಾ ಸಂಕ್ರಾಂತಿಯಂದು ಎಳ್ಳು ಬೆಲ್ಲವನ್ನ ಬೀರಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಿ.